ನಾನು ಇದು ಡೀಟೇಲ್ ಆಗಿ ನೋಡಿದ್ದೀನಿ ಎಲ್ಲಾನು. ಸೊ ನಮ್ಮ ಕನ್ಸಲ್ಟೆಂಟ್ ಲಾಯರ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಸರ್ಜಾಪುರ ಲ್ಯಾಂಡ್ ಬಗ್ಗೆ ಮಾತಾಡ್ತಿದ್ದೀನಿ ಚಂದು. ನಮ್ಮ ಲಾಯರ್ ಪ್ರಕಾರ ನಾವೇನಾದ್ರೂ ಕೋರ್ಟ್ಗೆ ಹೋದ್ರೆ ಅದು ಸಾಲ್ವ್ ಆಗೋದು ತುಂಬಾ ಕಷ್ಟ ಅಂತೆ. ಒಂದ್ ವೇಳೆ ಸಾಲ್ವ್ ಆದ್ರೆ ತುಂಬಾ ವರ್ಷ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕೋರ್ಟ್ಗೆ ಹೋಗದೆ ಬೇರೆ ರೀತಿ ಇದನ್ನ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೌದು, ನನಗೂ ಇದೇ ಸರಿ ಅನಿಸ್ತಾ ಇದೆ. ಒಂದಷ್ಟು ದುಡ್ಡು ಬೇಸಿ ಹಾಕಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಇದೇನಪ್ಪ ಹೊಸ ಸಮಸ್ಯೆ? ಲಚ್ಚಿ ಯಾರಿಗಾದ್ರೂ ವಿಷಯ ತಿಳಿಸಿ ಅವ್ರೇನಾದ್ರೂ ಫೋನ್ ಮಾಡ್ತಾ ಇದಾರ? ಏನ್ ಕತೆ? ಚಂದು, ಯಾವ ಲೋಕದಲ್ಲಿದ್ಯೋ ನೀನು? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ವಾಪಸ್ ಉತ್ತರನೇ ಕೊಡ್ತಾ ಇಲ್ವಲ್ಲ. ಇದು ಇಂಪಾರ್ಟೆಂಟ್ ಅಂತ ಹೇಳ್ದೆ ತಾನೆ, ಮೊದ್ಲು ಇಲ್ಲಿ ಕಾನ್ಸಂಟ್ರೇಟ್ ಮಾಡು. ಹಲೋ, ಹಲೋ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಫೋನ್ ಇಟ್ಬಿಟ್ರಲ್ರಿ. ಏನ್ರಿ ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದೀರಾ? ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ, ಅವಳ ಬಾಳಿನ ಪ್ರಶ್ನೆ. ನಿಮ್ಗೊಂದ್ ಚೂರು ಕರುಣೆ ಬೇಡವೇನ್ರಿ? ಅತ್ತೆ ಇಂಪಾರ್ಟೆಂಟ್ ಕಾಲ್, 2 ನಿಮಿಷ ಬಂದೆ. ನನ್ ಮಾತು ನಿನ್ಗೆ ಇಂಪಾರ್ಟೆಂಟ್ ಅಲ್ವಾ ಚಂದು? ಸಾರಿ, 2 ನಿಮಿಷ ಬರ್ತೀನಿ. ಚಂದು, ನೀವು ಅಷ್ಟೊತ್ತಿಂದ ಇಂಪಾರ್ಟೆಂಟು ಅಂತ ಹೇಳ್ತಾನೇ ಇದ್ದೀರಿ. ಪಾಪ ಅವನು ಕೇಳ್ತಾನೇ ಇಲ್ಲ. ಇದು ನಿಮ್ಗೆ ಟೂ ಮಚ್ ಅಂತ ಅನಿಸ್ತಿಲ್ವಾ ಕುಮ್ದಾ ಅವ್ರು? ನೀವು ಅಷ್ಟೊತ್ತಿಂದ ಹೇಳಿದ್ದೆಲ್ಲ ಕೋಣ ಮುಂದೆ ಕಿಂದ್ರಿ ಬರೆಸ್ದಂಗಾಯ್ತು. ಈಗ ಒಂದು ಕೆಲಸ ಮಾಡಿ, ಚಂದನ್ಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ನನಗೇ ಹೇಳಿ, ನಾನು ಆಮೇಲೆ ಅವನ್ಗೆ ಹೇಳ್ತೀನಿ. ವಿಲ್ ಯು ಜಸ್ಟ್ ಶಟ್ ಅಪ್ ರಂಜಿತ್? ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊ. ಆಫೀಸ್ ವಿಚಾರಕ್ಕೆಲ್ಲ ತಲೆ ಹಾಕಕ್ ಬರ್ಬೇಡ. ಯಾಕ್ರಿ ಮಾತಾಡ್ತಾನೆ ಇಲ್ಲ? ನಾನು ಅವಾಗ್ಲಿಂದ ಬಡ್ಕೋತಾನೆ ಇದ್ದೀನಿ. ಮಾಡಬಾರ್ದು ಕೆಲ್ಸ ಮಾಡಿ ಮೌನವಾಗೋಗ್ಬಿಟ್ರೆ ಸಮಸ್ಯೆ ಬಗೆಹರಿಯತ್ತೇನ್ರಿ? ಮಾತಾಡ್ರಿ. ಯಾರಿದು? ಯಾರು ಮಾತಾಡ್ತಿರೋದು? ಯಾರು ಅಂತ ಹೇಳ್ತೀನಿ, ಅದಕ್ಕೂ ಮೊದ್ಲೇ ಯಾರಾದ್ರೂ ಆಗಿರ್ರಿ, ಅದೇನಾರು ಇರ್ಲಿ, ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನಂದೇನು ತಪ್ಪಿಲ್ಲ ನೋಡಿ, ಕೂತ್ ಮಾತಾಡೋಣ, ಎಲ್ಲ ಸರಿ ಹೋಗುತ್ತೆ. ಯಾರ್ರಿ ನೀವು? ಪೆದ್ದು ನಾನ್ ಕಡೋ ಶ್ರುತಿ, ಗೊತ್ತಾಗ್ಲಿಲ್ವಾ? ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಗ್ರೇಟ್ ಅಲ್ಲ? ಇಡಿಯಟ್, ತಲೆ ಕೆಟ್ಟಿದ್ಯಾ? ಹುಚ್ಚಿಡ್ದಿಯಾ ನಿನಗೆ? ತಮಾಷೆ ಮಾಡಕ್ಕೆ ಸಮಯ ಸಂದರ್ಭ ಇರುತ್ತೆ. ಯಾರು ನಿನಗೆ ಬುದ್ಧಿ ಕಲ್ಸಿದ್ದು? ಬೇರೆ ಕೆಲ್ಸ ಇಲ್ವಾ ನಿನಗೆ? ಸಾರಿ ಕಣೋ, ಸಾರಿ. ನಿನಗ್ ಗೊತ್ತಾಗ್ಬಾರ್ದು ಅಂತಾನೆ ಚಿನ್ನು ಮೊಬೈಲ್ ಇಂದ ಫೋನ್ ಮಾಡ್ದೆ. ಇದು ಅವಳ ನಂಬರು. ಸಾರಿ, ಬೇಜಾರ್ ಮಾಡ್ಕೋಬೇಡ. ಮುಚ್ಚು ಬಾಯ್, ತಮಾಷೆನ ಇದು? ಎಜುಕೇಟೆಡ್ ಆಗಿ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ತಮಾಷೆ ಮಾಡಕ್ಕೂ ಮಿತಿ ಮಿತಿ ಇರುತ್ತೆ. ಇನ್ನೊಂದ್ಸರಿ ನಾನು ವರ್ಕಲ್ಲಿ ಇರ್ಬೇಕಾದ್ರೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಸ್ಟುಪಿಡ್ ಗರ್ಲ್, ಇಡು ಫೋನು. ಅಕ್ಕ, ಅಳ್ಬೇಡ ಅಕ್ಕ, ಏನಾಯ್ತು ಅಂತ ಹೇಳು. ಕಿಚ್ಚಾಡ್ತಿದ್ದಾನೆ, ಬಾಯಿ ಬಂದಂಗ್ ಮಾತಾಡ್ತಿದ್ದಾನೆ.
ಅವನು ಯಾವತ್ತೂ ಈ ಥರ ಮಾತಾಡಿರಲಿಲ್ಲ. ಸಮಾಧಾನ ಮಾಡ್ಕೋ ಅಕ್ಕ, ಎಲ್ಲ ಸರಿ ಹೋಯ್ತದೆ. ಅವಳು ತಮಾಷೆ ಮಾಡ್ತಿದ್ಲು, ನಾನು ಯಾಕೆ ಅವಳಿಗೆ ಅಷ್ಟೊಂದು ಬೈದೆ ರೇಗ್ದೆ. ಈಗ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ. ನಾನು ಅವನ ಜೊತೆ ಮಾತಾಡೋದಿಲ್ಲ. ಏನಾಯ್ತು ಚಂದನ್, ಯಾಕೆ ಡಿಸ್ಟರ್ಬ್ ಆಗಿದೆಯಾ? ತಲೆ ಆಡಿಸಿ ಇಲ್ಲ ಅಂದರೆ ನಾನು ಸುಮ್ಮನೆ ಆಗಬೇಕಲ್ಲ. ಮುಖ ನೋಡಿದ್ರೆ ಹೇಳ್ಬೋದು ಹನುಮಂತರಾಯ ಅಂತ ಗಾದೆ. ಮನಸ್ಸಿನಲ್ಲಿ ಆಗ್ತಾ ಇರೋ ಕೋಲಾಹಲಗಳನ್ನು ಮುಖದಲ್ಲಿ ಮುಚ್ಚಿಟ್ಕೊಂಡು ನಾಟಕ ಆಡೋದಕ್ಕೆ ಬರೋದಿಲ್ಲ ಚಂದನ್ ನಿನಗೆ. ಅದೇನು ಅಂತ ಹೇಳು. ರಾಮ್, ನಾನು ಶ್ರುತಿಗೆ ಕೆಟ್ಟದಾಗ ಬೈದ್ಬಿಟ್ಟೆ. ಈಗ ಅನಿಸ್ತಿದೆ ನಾನು ಹಾಗೆ ಅನಾಗರಿಕನಾಗಿ ವರ್ತಿಸ್ಬಾರ್ದಿತ್ತು ಅಂತ. ಹಾಗೆಲ್ಲ ಬಾಯಿಗೆ ಬಂದಂಗೆ ಬೈಬಾರ್ದಾಯ್ತು. ಗದ್ದೆ ಕಟ್ಟಿದ ನೀರು ಕೆಚ್ಚಲಿಂದ ಕರೆದ ಹಾಲು ಹೇಗೆ ವಾಪಸ್ ಬರೋದಿಲ್ವೋ ಹಾಗೆ ಹಾಡಿದ ಮಾತು ಬಿಟ್ಟು ಬಾಣ ವಾಪಸ್ ಬರೋದಿಲ್ಲ ಚಂದನ್. ಆಡಬಾರ್ದು ಮಾತು ಹಾಡ್ಬಿಟ್ಟಿದೀಯಾ, ಅನುಭವಿಸ್ಲೇಬೇಕು. ಈಗ ನಿನ್ಗಿರೋದು ಒಂದೇ ದಾರಿ, ಶ್ರುತಿಗೆ ಫೋನ್ ಮಾಡಿ ಸಾರಿ ಕೇಳಬೇಕು ಅಷ್ಟೇ. ಶ್ರುತಿ ಫೋನ್ ಮಾಡಕ್ ತುಂಬಾ ಭಯ ಆಗ್ತಿದೆ ರಾಮ್. ಅವಳು ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ಈ ಜನ್ಮದಲ್ಲಿ ನನಗೆ ಕ್ಷಮಿಸಲ್ವೇನೋ ಅವಳು. ಅದ್ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ಯಾ ಚಂದನ್? ನೀನು ಆಡಿರೋ ಮಾತಿಗೆ ಇಷ್ಟೊಂದು ಎದುರ್ಕೊಂಡಿದ್ಯಾ ಅಂದಮೇಲೆ ಅಷ್ಟು ಕೆಟ್ಟದಾಗ ಮಾತಾಡಿದೀಯಾ ಚಂದನ್? ಅಷ್ಟು ಕೆಟ್ಟದಾಗೆಲ್ಲ ನಿನಗೆ ಮಾತಾಡೋಕೆ ಬರೋದಿಲ್ವಲ್ಲ. ಇಷ್ಟಕ್ಕೂ ನೀನು ಕೂಗಾಡಿ ಅರ್ಚಾಡೋ ಅಂತ ಅಗತ್ಯ ಏನಾದರೂ ಏನಿತ್ತು ನಿನಗೆ? ಕುಮ್ದತ್ತೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು, ಕಂಪ್ನಿ ಲೀಗಲ್ ಕೇಸ್ ಬಗ್ಗೆ. ಅಷ್ಟರಲ್ಲಿ ಯಾರ್ದೋ ಅನ್ನೋನ್ ನಂಬರಿಂದ ಕಾಲ್ ಬಂತು. ಯಾರ್ದು ಅಂತ ನೋಡಿದ್ರೆ ಯಾರೋ ನನಗೆ ಬೈತಾ ಇದಾರೆ. ಹುಡುಗಿನ ನಂಬಿಸಿ ಮೋಸ ಮಾಡ್ಬೋದಾ ಅಂತ ಕೇಳಿದ್ರು. ಯಾರೋ ಲಚ್ಚಿ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರೇ ನನಗೆ ಫೋನ್ ಮಾಡಿ ಹೆದರಿಸ್ತಿದ್ದಾರೆ ಅಂತ ಗಾಬರಿ ಆಯ್ತು. ಫೋನ್ ಕಟ್ ಮಾಡಿದ್ರು, ಮತ್ತೆ ಮತ್ತೆ ಫೋನ್ ಮಾಡಿ ಹೆದರಿಸ್ತಿದ್ರು. ಪಾಪ ಕುಮುದತ್ತೆ ಏನೋ ಹೇಳ್ತಾ ಇದ್ರು, ನನ್ನ ಗಮನನೇ ಅವ್ರ ಕಡೆ ಇರಲಿಲ್ಲ. ಅವರು ಹೇಳೋ ತನಕ ಹೇಳಿ ಫೈಲ್ ಬಿಸಾಕಿ ಹೊರಟೆ ಹೋದ್ರು. ಆಮೇಲೆ ಗೊತ್ತಾಯ್ತು ಅದು ಫೋನ್ ಮಾಡಿದ್ದು ಶ್ರುತಿ ಅಂತ. ನನಗೆಷ್ಟು ಕೆಟ್ಟ ಕೋಪ ಬಂತು ಅಂದ್ರೆ
ಆದ್ರೆ ಪಾಪ ಅವಳು ತಮಾಷೆ ಮಾಡಿದ್ಲು. ಆ ಸಮಯದಲ್ಲಿ ನಂಗೆ ತುಂಬಾನೇ ಸಿಟ್ಟು ಬಂದ್ಬಿಡ್ತು. ಬಾಯಿಗೆ ಬಂದಂಗೆಲ್ಲ ಬೈದುಟ್ಟು. ಪಾಪ ಎಷ್ಟು ಕೆಡ್ದಾಗ ಬೈದೆ ಅಂದ್ರೆ ನನ್ನ ಮೇಲೆ ನನ್ಗೆ ಅಸಹ್ಯ ಅನಿಸ್ತಾ ಇದೆ. ಚಂದನ್, ಆವೇಶದಲ್ಲಿ ಏನಾದರೂ ನೀನು ಲಚ್ಚಿ ವಿಷಯ ಶ್ರುತಿ ಹತ್ರ ಹೇಳ್ದ? ಇಲ್ಲ, ನನ್ನ ಪುಣ್ಯಕ್ಕೆ ಏನೂ ಹೇಳಲಿಲ್ಲ. ಚಂದನ್, ತಪ್ಪು ಮಾಡ್ತಾ ಇದೆಯಾ ಕಣೋ, ತುಂಬ ತಪ್ಪು ಮಾಡ್ತಾ ಇದೆಯಾ. ನೀನು ಏನೇ ಆದರೂ ಲಚ್ಚಿ ವಿಷಯನ ಗಂಟಾಗ್ತಾ ಇದೆಯಾ. ಅದೇ ನೀನು ಮಾಡ್ತಾ ಇರೋ ತಪ್ಪು. ಲಚ್ಚಿ ಬಗ್ಗೆ ನನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಲಚ್ಚಿ ಎಲ್ಲೋ ಅವಳು ಲೋಕದಲ್ಲಿದ್ದಾಳೆ. ಲಚ್ಚಿಗೂ ಈ ಮನೆಯವ್ರಿಗೂ ಯಾವ ಸಂಬಂಧನೂ ಇಲ್ಲ ಚಂದನ್. ಲಚ್ಚಿ ಸಿಗದೆ ಇರೋದಕ್ಕೂ ಈ ಮನೆ ಜನಕ್ಕೂ ಏನು ಸಂಬಂಧ ಇದೆ ನೀನೇ ಹೇಳು. ಮೊನ್ನೆ ಲಚ್ಚಿ ವಿಷಯನ ತಲೆ ತುಂಬಿಕೊಂಡು ಅಜ್ಜಿ ಮೇಲೆ ಹೆಗರಾಡಿದೀಯಾ. ಒಂದೇ ಒಂದು ನಿಮಿಷದಲ್ಲಿ ನಂದು ಗೋಕುಲದಂತಿದ್ದ ಮನೆನ ರಣರಂಗ ಮಾಡಿದೀಯಾ. ಈಗ ನೋಡಿದ್ರೆ ಲಚ್ಚಿನ ಮನ್ಸಲ್ಲಿ ತುಂಬಿಕೊಂಡು ಶ್ರುತಿಗೆ ಬಾಯಿಗೆ ಬಂದಂಗೆ ಬೈದು ನಿಂತಿದೀಯಾ. ಏನಾಗ್ತಿದೆ ಚಂದನ್ ನಿನಗೆ? ನೋಡು, ಮೊದಲು ಲಚ್ಚಿನ ಮನಸ್ಸಿಂದ ತೆಗೆದಾಕು, ಎಲ್ಲ ತಂತಾನೆ ಸರೋಗುತ್ತೆ. ನೀನೇನೋ ಮಾಡಿರೋ ತಪ್ಪಿಗೆ ನಿನ್ನ ಸುತ್ತಮುತ್ತ ಇರೋರೆಲ್ಲ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಹೇಳು? ನಿಜ ರಾಮ್, ನೀನು ಹೇಳ್ತಿರೋದೇನೋ ನಿಜ. ಆದ್ರೆ ಅಷ್ಟು ಸುಲಭವಾಗಿ ನನ್ನ ಮನಸ್ಸಿಂದ ಲಚ್ಚಿನ ತೆಗ್ದಾಕಕ್ಕಾಗ್ತಾ ಇಲ್ಲ. ಆಗ್ತಿಲ್ಲ ಅಂದ್ರೆ ಸದ್ಯಕ್ಕೆ ನಿನ್ನ ಸಮಸ್ಯೆ ಬಗ್ಗೆ ಅರಿಯೋದಿಲ್ಲ ಚಂದನ್. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರಾಮ್. ಸದ್ಯಕ್ಕೆ ನೀನೇನು ಮಾಡಬೇಡಪ್ಪ. ಶ್ರುತಿಗೆ ಫೋನ್ ಮಾಡಿ ಸಾರಿ ಕೇಳು. ಇನ್ಮೇಲೆ ನಾನು ಈ ಥರ ಮಾಡೋದಿಲ್ಲ ಅಂತ ಸಮಾಧಾನ ಮಾಡು ಅಷ್ಟೇ. ಅವಳು ಇಷ್ಟು ಸುಲಭವಾಗಿ ಕ್ಷಮಿಸ್ತಾಳ ರಾಮ್? ನಿನಗೆ ಶ್ರುತಿ ಏನು ಅಂತ ಗೊತ್ತಿಲ್ಲ. ನನಗೆ ಶ್ರುತಿ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು ಚಂದನ್, ಆದರೆ ಶ್ರುತಿ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಹುಡುಗಿ ಎದುರುಗಡೆ ಮಂಡಿಯೂರಿ ದನಿ ಇಳಿಸಿ ಕ್ಷಮೆ ಕೇಳಿದ್ರೆ ಈ ಹುಡುಗಿರ ಕಲ್ಲಿನ ಮನಸ್ಸು ಕರಗಿ ಒಳೆಯಾಗಿ ಹರಿದೋಗ್ಬಿಡುತ್ತೆ ಚಂದನ್. ಓ, ತಮ್ಗೆ ಹುಡುಗಿರ ಬಗ್ಗೆ ಇಷ್ಟೊಂದೆಲ್ಲ ಹೇಗೆ ಗೊತ್ತು ರಾಮ್? ನನಗೂ ನಿನ್ನಷ್ಟೇನೆ ಅಪ್ಪ ವಯಸ್ಸು, ಕಲಿಯೋ ವಯಸ್ಸು. ಈ ವಯಸ್ಸು ಎಲ್ಲಾನು ಕಲಿಸ್ಬಿಡುತ್ತೆ. ಹಾಗಲ್ಲ, ನೀನ್ ಯಾವ್ದಾದ್ರೂ ಪ್ರೀತಿ ಸುಳಿಲ್ ಸಿಗಾಕೊಂಡಿದ್ಯಾ? ಏನು ಪ್ರೀತಿನ? ನಾನಾ? ನನ್ನ ಸ್ನೇಹಿತ ಪ್ರೀತಿ ಮಾಡಿ ಅನುಭವಿಸ್ತಾ ಇರೋದನ್ನ ಕಣ್ಣಾರೆ ನೋಡಿನು. ಸದ್ಯಕ್ಕೆ ಸಮಸ್ಯೆಯಲ್ಲಿ ತಗಲಾಕೊಂಡಿರೋ ನೀನು ಮೊದಲು ಶ್ರುತಿಗೆ ಫೋನ್ ಮಾಡಿ ಸಮಾಧಾನ ಹೇಳು. ಆಯ್ತು ಗುರುಗಳೇ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಳ ಆಡಬಾರದು.